ಗರ್ಭಗುಡಿಯಲ್ಲಿ ಸಕಲ ಪೂಜೆಗಳನ್ನು ನೆರವೇರಿಸಿ ಶ್ರೀಗಳು ಅಲ್ಲಿಂದ ಮುನ್ನಡೆದು ಭಕ್ತರೊಂದಿಗೆ ಸಿದ್ಧಿವಿನಾಯಕನ ಸನ್ನಿಧಾನದ ಗೋಪುರಕ್ಕೆ ಮಂತ್ರ ಪಠಣೆಯೊಂದಿಗೆ ಆಶೀರ್ವದಿಸಿ ವಿವಿಧ ಪುಷ್ಪಗಳನ್ನು ಅರ್ಚನೆ ಮಾಡಿ ಗೋಪುರಕ್ಕೆ ಪುಷ್ಪಗಳನ್ನು ಅರ್ಪಿಸಿ ಮಂಗಳಾರತಿಯನ್ನು ಮಾಡಿ ಮತ್ತೆ ಸಿದ್ಧಿವಿನಾಯಕ ಸನ್ನಿಧಾನದ ಅಂಗಳದಲ್ಲಿ ಶ್ರೀಗಳಿಗಾಗಿ ಭಕ್ತರು ಅಲಂಕರಿಸಿದಂತಹ ವೇದಿಕೆಗೆ ಆಗಮಿಸಿ ಶ್ರೀಗಳು ತಮ್ಮ ಪೀಠವನ್ನು ಅಲಂಕರಿಸಿದರು. तत्त्वबोधकाय नमः सर्वसाक्षिणे नमः धान्यगर्भाय नमः दिक्प्रकाशाय नमः दानकर्मनिरताय नमः दानवान्तकाय नमः जलधराय नमः जगत्पते नमः जयप्रदाय नमः यशस्विनाय नमः सुधापूर्णाय नमः देवशृङ्गाग्रनिलयाय नमः दयापराय नमः दारिद्र्यहराय नमः दोषरहिताय नमः दक्षाय नमः पुष्पधराय नमः शाम्भवसुताय नमः शब्दात्मने नमः कृतवाहनाय नमः बृहद्वृक्षधराय नमः सुरेशाय नमः सर्वदेवप्रियाय नमः सर्वदेवशिखराग्रवासाय नमः। ओम सोमोव एतस्य राज्यमादत्ते यो राजासन् राज्यवासो मे नैदते देवसभामेतानि हवेकंसि भवन्ति एतावन्तो वै देवानागं सभाः त एवास्मै सभान् प्रयच्छन्ति त एनं प्रदर्शवन्ते राज्याय देवसो राजा भवति। ಸಿದ್ಧಿವಿನಾಯಕ ಗಜಾನನ ಸಮಿತಿಯ ವತಿಯಿಂದ ಬಿಲ್ಕೊಂಡ ಶ್ರೀಗಳು ನೇರವಾಗಿ ಕಾರವಾರದ ಶ್ರೀಮಠಕ್ಕೆ ಆಗಮಿಸಿದರು. ಶ್ರೀಗಳ ಆಗಮನಕ್ಕಾಗಿ ಕಾಯುತ್ತಿದ್ದ ಭಕ್ತ ವೃಂದವು ಶ್ರೀಗಳು ಆಗಮಿಸುತ್ತಿದ್ದಂತೆ ಎಲ್ಲರ ಮೊಗದಲ್ಲೂ ಮಂದಹಾಸ ಮೂಡಿತು. ಮೊದಲೇ ಶ್ರೀಗಳ ಆಸನವನ್ನು ಸಿದ್ಧಪಡಿಸಿದ್ದ ವೇದಿಕೆಯಲ್ಲಿ ಶ್ರೀಗಳು ತಮ್ಮ ಆಸನವನ್ನು ಅಲಂಕರಿಸಿದರು. ನಂತರ ನೆರೆದಿದ್ದ ಭಕ್ತ ವೃಂದರನ್ನು ಉದ್ದೇಶಿಸಿ ಧರ್ಮ ಜಾಗೃತಿಯ ಸಂದೇಶವನ್ನು ನೀಡಿದರು. ನಮ್ಮ ಗುರುವರಿಯರಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟಂತಹ ಸಿದ್ಧಿವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ದೇವರಿಗೆ ಕುಂಭಾಭಿಷೇಕವನ್ನು ನೆರವೇರಿಸಿದ್ದೇವೆ. ಇದರಿಂದ ವರಸಿದ್ಧಿವಿನಾಯಕ ಸ್ವಾಮಿಯ ಆ ದಿವ್ಯ ಸಾನ್ನಿಧ್ಯವು ಇನ್ನೂ ಹೆಚ್ಚಾಗಿ ದೇವರ ಅನುಗ್ರಹಕ್ಕೆ ಜನರೆಲ್ಲರೂ ಸಹ ಇನ್ನೂ ವಿಶೇಷವಾಗಿ ಪಾತ್ರರಾಗಲಿದ್ದಾರೆ. ದೇವರಿಗೆ ಕುಂಭಾಭಿಷೇಕವನ್ನು ಮಾಡುವುದು ಅತ್ಯಂತ ಪ್ರಶಸ್ತವಾದದ್ದು. ಅದರಿಂದ ದೇವರ ಸಾನ್ನಿಧ್ಯದ ವೃದ್ಧಿ ಆಗುತ್ತೆ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಮಹಾಗಣಪತಿಯನ್ನು ವರಸಿದ್ಧಿವಿನಾಯಕ ಸ್ವಾಮಿಯನ್ನು ಆರಾಧನೆ ಮಾಡುವಂತಹ ಒಂದು ಕ್ರಮ ಬಂದಿದೆ. ಅದರಂತೆ ಇಲ್ಲಿಯ ಎಲ್ಲ ವ್ಯಾಪಾರಸ್ಥರು ವರಸಿದ್ಧಿವಿನಾಯಕ ಸ್ವಾಮಿಯ ಆರಾಧನೆಯನ್ನು ಮಾಡಿಸಬೇಕು ಅನ್ನೋ ಉದ್ದೇಶದಿಂದ
ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಇಲ್ಲಿ ನಮ್ಮ ಗುರುಗಳ ಅಮೃತ ಹಸ್ತಗಳಿಂದ ಪ್ರತಿಷ್ಠಾಪನೆ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಅದಕ್ಕೆ ತಕ್ಕಂತೆ ಅದರಂತೆ ನಮ್ಮ ಗುರುಗಳು ಇಲ್ಲಿ ದಯಮಾಡಿಸಿ ಪ್ರತಿಷ್ಠಾ ಕುಂಭಾಭಿಷೇಕಗಳನ್ನು ನೆರವೇರಿಸಿ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡಿದರು. ಗಣಪತಿ ಬಗ್ಗೆ ಶಾಸ್ತ್ರಗಳಲ್ಲಿ ವಿಸ್ತಾರವಾಗಿ ಉಪದೇಶ ಮಾಡಿದ್ದಾರೆ. ಗಣಪತಿಯ ದಿವ್ಯ ಚರಿತ್ರೆ ಬಗ್ಗೆ ಮತ್ತು ಆರಾಧನೆ ಬಗ್ಗೆ ಮತ್ತು ಬೇರೆ ಬೇರೆ ರೂಪಗಳಲ್ಲಿ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರ ಬಗ್ಗೆ ನಮ್ಮ ವೇದಶಾಸ್ತ್ರಗಳಲ್ಲಿ ಅತ್ಯಂತ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತು ಗಣಪತಿಯ ಒಂದು ವೈಶಿಷ್ಟ್ಯವನ್ನು ಹೇಳುವಾಗ ಗಣಪತಿ ಅಥರ್ವ ಶೀರ್ಷದಲ್ಲಿ ಒಂದು ವಾಕ್ಯ ಇದೆ. ಯಾವ ಅಥರ್ವ ಶೀರ್ಷವನ್ನು ಹೇಳಿ ನಾವು ಗಣಪತಿಗೆ ಆರಾಧನೆಯನ್ನು ಮಾಡ್ತೀವೋ ಅಂತಹ ಅಥರ್ವ ಶೀರ್ಷದಲ್ಲಿ ಒಂದು ಮಾತಿದೆ, ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ ಅಂತ. ಅದು ಅಲ್ಲಿರ್ತಕ್ಕಂತಹ ಮಾತು. ಇದರ ಅರ್ಥ ಏನು ಅಂತಂದರೆ, ತ್ವಂ ಅಂತಂದರೆ ನೀನು, ಅಂದರೆ ಮಹಾಗಣಪತಿಯನ್ನು ಕುರಿತು ಹೇಳುವಂತಹ ಮಾತು. ತ್ವಂ ಭೂಮಿ ಆಪಃ ಅನಲಃ ಅನಿಲಃ ನಭಃ ಅಂತ. ಭೂಮಿ ಅಂತಂದರೆ ಭೂಮಿ, ಪೃಥಿವಿ. ಆಪಹ ಅಂತಂದರೆ ನೀರು ಅಂತ ಅರ್ಥ. ಅನಲಹ ಅಂತಂದರೆ ಸಂಸ್ಕೃತದಲ್ಲಿ ಅಗ್ನಿ ಅಂತ ಅರ್ಥ. ಅನಲ ಅಂತಂದರೆ ಏನು ಅಂತ ಕೇಳಿದ್ರೆ ಸಂಸ್ಕೃತದಲ್ಲಿ ಅಲಂ ಅಂತಂದರೆ ಸಾಕು ಅಂತ ಅರ್ಥ. ಆ ಸಾಕು ಅನ್ನುವಂತಹ ವಿಷಯವೇ ಇಲ್ಲದೆ ಇರುವವನು ಅವನನ್ನು ಅಗ್ನಿ ಎಂಬುದಾಗಿ ಕರೆದಿದ್ದಾರೆ. ಯಾಕೆ ಅಗ್ನಿಗೆ ಸಾಕು ಅಂತ ಆಗುವುದೇ ಇಲ್ಲ. ನಾವು ಎಷ್ಟು ಹಾಕಿದ್ರೂ ಅದನ್ನು ಸುಡ್ತಾನೇ ಇರ್ತಾನೆ, ಇನ್ನೂ ದೊಡ್ಡದಾಗ್ತಾನೇ ಇರ್ತಾನೆ. ಎಷ್ಟು ವಸ್ತುಗಳು ಅಗ್ನಿಯಲ್ಲಿ ಹಾಕ್ತಾ ಇದ್ರೂ ಅಗ್ನಿ ಕಡಿಮೆ ಆಗೋದಿಲ್ಲ, ಹಾಕಿದಷ್ಟು ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಅಲ್ಲಿ ಅನಲಹ ಅಂತಂದರೆ ಅಗ್ನಿ ಅಂತ ಅರ್ಥ. ಅನಿಲಹ ಅಂತಂದರೆ ವಾಯು. ನಭಃ ಅಂದರೆ ಆಕಾಶ. ಅಂದರೆ ಭಗವಂತ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿ ಎಲ್ಲರ ಒಂದು ಜೀವನಕ್ಕಾಗಿ ತಾನು ಈ ಪಂಚಭೂತಗಳಾಗಿ ಪರಿವರ್ತನೆಯನ್ನು ಹೊಂದಿ ಎಲ್ಲರಿಗೂ ಬೇಕಾದಂತಹ ಜೀವನದ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂತ ಆ ಮಾತಿನ ಅರ್ಥ. ಈ ಲೋಕದಲ್ಲಿ ಮನುಷ್ಯನು ಉಪಯೋಗ ಮಾಡುವಂತಹ ಯಾವುದೇ ಒಂದು ವಸ್ತುವನ್ನು ತಗೊಂಡ್ರು ಆ ಒಂದು ವಸ್ತುವು ಈ ಪಂಚಭೂತಗಳಲ್ಲಿ ಯಾವುದೋ ಒಂದು ವಸ್ತುವಿನಿಂದಲೇ ಬಂದಿರುತ್ತೆ. ಈ ಪಂಚಭೂತಗಳನ್ನು ಬಿಟ್ಟು ಬೇರೆ ಯಾವ ವಸ್ತುವನ್ನು ನಾವು ಆರನೇ ವಸ್ತುವನ್ನು ಈ ಪ್ರಪಂಚದಲ್ಲಿ ನಾವು ಮಾಡಲಿಕ್ಕಾಗುವುದೇ ಇಲ್ಲ. ಮನುಷ್ಯ ಯಾವ ಶರೀರದಲ್ಲಿದ್ದಾನೋ ಆ ಶರೀರದಿಂದ ಹಿಡಿದು ಎಲ್ಲ ವಸ್ತುಗಳು ಸಹ ಪಂಚಭೂತಗಳಿಂದ ಉಂಟಾಗಿರ್ತಕ್ಕಂತಹ ವಸ್ತುಗಳು. ಅದರಿಂದ ಶರೀರವನ್ನು ಹೇಳುವಾಗ ಇದನ್ನು ಪಾಂಚಭೌತಿಕ ಶರೀರ ಅಂತ ನಾವು ಹೇಳ್ತೀವಿ. ಯಾಕೆ ಪಾಂಚಭೌತಿಕ ಶರೀರ ಅಂತಂದರೆ ಆ 5 ಭೂತಗಳಿಂದಲೂ ತಯಾರಾಗಿರತಕ್ಕಂತಹ, ಆ 5 ಭೂತಗಳ ಒಂದೊಂದು ಅಂಶದಿಂದ ತಯಾರಾಗಿರ್ತಕ್ಕಂತಹ ಶರೀರ. ಹೀಗೆ ಮನುಷ್ಯನಿಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು, ಅದರೊಳಗೂ ಪ್ರಧಾನವಾಗಿ ಈ ಪಂಚಭೂತಗಳು, ಇವುಗಳಿಂದ ಬೇರೆ ಏನು ಬೇಕಾದರೂ ನಾವು ತಯಾರು ಮಾಡ್ತಾ ಇರ್ತೀವಿ. ಅದನ್ನು ಇದನ್ನು ಸೇರಿಸಿ ಇನ್ನೇನೋ ಮಾಡುವುದು, ಎಷ್ಟೇ ಮಾಡಿದ್ರು, ಎಷ್ಟೇ ನಾವು ಕಂಡುಹಿಡಿದ್ರು, ಏನೇ ಮಾಡಿದ್ರು ಅದು ಈ 5 ವಸ್ತುಗಳಲ್ಲೇ ನಾವು ಮಾಡಬೇಕಾಗ್ತದೆ. ಇದನ್ನು ಬಿಟ್ಟು ನಾವೇನು ಮಾಡಲಿಕ್ಕಾಗುವುದಿಲ್ಲ. ಅಂತಹ ಪಂಚಭೂತಗಳ ರೂಪದಲ್ಲಿ ಭಗವಂತ ಈ ಪ್ರಪಂಚದಲ್ಲಿ ಇದ್ದು ಎಲ್ಲರ ಒಂದು ಜೀವನಕ್ಕೂ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂತ ಆ ಒಂದು ಮಾತಿನ ಅರ್ಥ. ಹಾಗೆ ಆ ಭಗವಂತನ ಉಪಾಸನೆ, ಭಗವಂತನ ಮಹಿಮೆ ಎನ್ನುವುದು ಅಪಾರವಾದದ್ದು. ಅಂತಹ ಭಗವಂತನ ಉಪಾಸನೆಯನ್ನು ಮಾಡುವುದರಿಂದ ಆ ಭಗವದ್ ಅನುಗ್ರಹದಿಂದ ನಮಗೆ ವಿಶೇಷವಾದಂತಹ ಶ್ರೇಯಸ್ಸು ಪ್ರಾಪ್ತವಾಗುತ್ತೆ. ಅದರಲ್ಲೂ ಭಗವಂತನ ಅನೇಕ ರೂಪಗಳಲ್ಲಿ ಆ ಮಹಾಗಣಪತಿಯ ಅವತಾರಕ್ಕೆ, ರೂಪಕ್ಕೆ ಇರತಕ್ಕಂತಹ ಒಂದು ವೈಶಿಷ್ಟ್ಯ ಅಪಾರವಾದದ್ದು. ಅದರಿಂದಲೇ ಅಮ್ಮನವರ ಸಹಸ್ರನಾಮಗಳಲ್ಲಿ ಒಂದು ನಾಮವು ಬರುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಒಂದು ನಾಮ ಇದೆ, ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಅಂತ ಒಂದು ನಾಮ ಇದೆ. ಈ ಒಂದು ನಾಮದ ಅರ್ಥ ಏನು ಅಂತ ಕೇಳಿದರೆ, ಅಮ್ಮನವರು ದೇವತೆಗಳ ಜೊತೆಗೆ ಯುದ್ಧವನ್ನು ಮಾಡ್ತಾ ಇರುವಾಗ, ಅಮ್ಮನವರು ರಾಕ್ಷಸರ ಜೊತೆಗೆ ದೇವತೆಗಳು ರಾಕ್ಷಸರ ಜೊತೆಗೆ ಯುದ್ಧವನ್ನು ಮಾಡ್ತಾ ಇರುವಾಗ ರಾಕ್ಷಸರಲ್ಲಿ ಒಬ್ಬ ಏನು ಮಾಡಿದ್ದ ಅಂತಂದರೆ, ಈ ದೇವತೆಗಳೆಲ್ಲರ ಒಂದು ಶಕ್ತಿ ಕಡಿಮೆ ಆಗುವಂತೆ ಒಂದು ಯಂತ್ರವನ್ನು ತಂದು
ಅವನ ಆ ಯಂತ್ರವನ್ನು ತಂದಿಟ್ಟ ಮೇಲೆ ಏನಾಯಿತು ಅಂತಂದ್ರೆ ದೇವತೆಗಳ ಶಕ್ತಿ ಎಲ್ಲ ಕಡಿಮೆ ಆಯಿತು, ಅವರಿಗೆ ಯುದ್ಧ ಮಾಡಲಿಕ್ಕೆ ಆಗಲಿಲ್ಲ. ಆ ಒಂದು ಇವರು ಮಾಡುವಂತಹ ಯುದ್ಧಕ್ಕೆ ವಿಘ್ನ ಉಂಟಾಗಲಿ ಅಂತ ಹೇಳಿ ಅವನು ಒಂದು ಯಂತ್ರವನ್ನು ತಂದಲ್ಲಿಟ್ಟಿದ್ದ. ಅದು ಇಟ್ಟಿದ ಮೇಲೆ ಆ ದೇವತೆಗಳ ಯುದ್ಧ ಮುಂದೆ ಹೋಗ್ಲಿಕ್ಕೆ ಆಗಲೇ ಇಲ್ಲ, ಅವರಿಗೇನು ಯುದ್ಧ ಮಾಡ್ಲಿಕ್ಕೆ ಆಗಲಿಲ್ಲ. ಇದ್ದಕ್ಕಿದ್ದಾಗ ಅವನ ಆ ದೇವತೆಗಳ ಶಕ್ತಿ ಕಡಿಮೆ ಆಯಿತು. ಆವಾಗ ಎಲ್ಲರೂ ಏನಾಯಿತು ಅಂತ ತುಂಬಾ ಆತಂಕ ಪಡ್ತಾ ಇದ್ರು. ಅಮ್ಮನವರ ಹತ್ರ ಹೋಗಿ ಕೇಳ್ಕೊಂಡಾಗ ಆಗ ಅಮ್ಮನವರಿಗೆ ಗೊತ್ತಾಯಿತು, ಈ ರೀತಿಯಾಗಿ ಆ ರಾಕ್ಷಸ ಒಬ್ಬ ಯಂತ್ರವನ್ನು ಇಟ್ಟಿದ್ದಾನೆ ಅಂತ. ಹಾಗಿದ್ರೆ ಈ ಯಂತ್ರವನ್ನು ಹೇಗೆ ತೆಗೆಯುವುದು ಅಂತಂದ್ರೆ ಆಗ ತಕ್ಷಣ ಅಮ್ಮನವರು ಏನು ಮಾಡಿದ್ರು ಅಂತಂದ್ರೆ ಆ ಈಶ್ವರನನ್ನು ಒಂದ್ಸಲ ನೋಡಿದ್ರು. ಅದೇ ಕಾಮೇಶ್ವರ ಅಂದ್ರೆ ಶಿವ ಅಂತ ಅರ್ಥ, ಈಶ್ವರನ ಮುಖವನ್ನು ಒಂದ್ಸಲಿ ನೋಡಿದಳು ಅಮ್ಮನವರು. ಆ ಈಶ್ವರ ಮುಖವನ್ನು ಒಂದ್ಸಲಿ ನೋಡಿದ ತಕ್ಷಣ ಆ ಒಂದು ನೋಟದ ಒಂದು ಶಕ್ತಿಯಿಂದ ತಕ್ಷಣ ಗಣಪತಿ ಅಲ್ಲಿ ಉದ್ಭವಿಸಿದ್ದ. ಕಾಮೇಶ್ವರ ಮುಖಾಲೋಕ, ಆಲೋಕ ಅಂದ್ರೆ ನೋಡುವುದು ಅಂತ ಅರ್ಥ. ಆ ಶಿವನ ಮುಖವನ್ನು ನೋಡಿದ ತಕ್ಷಣ ನೋಡಿ ಏನಾಯ್ತು ಅಂತಂದ್ರೆ ನೋಡಿದ ಮೇಲೆ ಮುಖ ಆಲೋಕ ಕಲ್ಪಿತ ಶ್ರೀ ಗಣೇಶ್ವರ, ಆ ಮುಖವನ್ನು ನೋಡಿದ ತಕ್ಷಣ ಆ ಒಂದು ನೋಟದ ಒಂದು ಪ್ರಭಾವದಿಂದ ಗಣಪತಿಯು ಉದ್ಭವ ಆಗಿದ್ದ. ಉದ್ಭವ ಆದಂತಹ ಗಣಪತಿ ಏನು ಮಾಡಿದ್ದ ಅಂತಂದ್ರೆ ಅದರ ಮುಂದಿನ ನಾಮವೇ ಆ ಒಂದು ವಿಷಯವನ್ನು ಹೇಳ್ತಾ ಇದೆ. ಇದು ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ. ಆಮೇಲೆ ಮುಂದಿನ ನಾಮಧೇಯ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಅಂತ ಇದೆ. ಆಗ ತಕ್ಷಣ ಅಲ್ಲಿ ಉದ್ಭವ ಆಗಿರತಕ್ಕಂತಹ ಗಣಪತಿ ಏನು ಮಾಡಿದ್ದ ಅಂತಂದ್ರೆ ಆ ಎಲ್ಲರಿಗೂ ಪ್ರತಿಬಂಧವನ್ನು ಉಂಟು ಮಾಡಿದಂತಹ ಆ ವಿಘ್ನವನ್ನು ತಕ್ಷಣ ಒಂದೇ ಸಲ ಅದನ್ನು ಧ್ವಂಸ ಮಾಡಿದ್ದ ಗಣಪತಿ. ಈ ದೇವತೆಗಳಿಗೆ ಯುದ್ಧವನ್ನು ಮಾಡಲಿಕ್ಕೆ ಯಾವ ತೊಂದರೆ ಆಗ್ತಾ ಇತ್ತೋ, ಯಾವುದೋ ಒಂದು ಯಂತ್ರ ವಿಘ್ನವಾಗಿತ್ತೋ, ಆ ವಿಘ್ನ ಯಂತ್ರವನ್ನು ಒಂದೇ ಒಂದು ಪ್ರಹಾರದಲ್ಲಿ ಅದನ್ನು ಭಿನ್ನ ಮಾಡಿ ಮಹಾಗಣೇಶ ಭಿನ್ನ ಅಂತಂದ್ರೆ ಧ್ವಂಸ ಅಂತ ಅರ್ಥ. ಆ ಯಂತ್ರವನ್ನು ಧ್ವಂಸ ಮಾಡಿ ಆ ಯುದ್ಧವು ಮತ್ತೆ ನಿರ್ವಿಘ್ನವಾಗಿ ಚೆನ್ನಾಗಿ ನಡೆಯುವಂತೆ ಮಾಡಿ ದೇವತೆಗಳಿಗೆಲ್ಲರಿಗೂ ಆ ಯುದ್ಧದಲ್ಲಿ ಜಯ ಸಿಗುವಂತೆ ಮಾಡಿದ್ದ. ಹಾಗೆ ಮಹಾಗಣೇಶ ನಿರ್ಭಿನ್ನ ವಿಘ್ನಯಂತ್ರ ಪ್ರಹರ್ಷಿತ ಅಂತ ಆ ಮುಂದಿನ ನಾಮವು ಹೇಳ್ತಾ ಇದೆ. ಹಾಗಾಗಿ ಅಂದ್ರೆ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದ್ರೆ ದೇವತೆಗಳೂ ಸಹ ತಮ್ಮ ಯುದ್ಧದಲ್ಲಿ ರಾಕ್ಷಸರ ಜೊತೆಗೆ ತಮಗೆ ಯುದ್ಧವು ಉಂಟಾದಾಗ ಆ ಯುದ್ಧದಲ್ಲಿ ಉಂಟಾಗಿರ್ತಕ್ಕಂತಹ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಅದೇ ಗಣಪತಿಯನ್ನು ಆಶ್ರಯಿಸಿದ್ದರು. ಆ ಮಹಾಗಣಪತಿಯ ಒಂದು ಅನುಗ್ರಹದಿಂದ ಒಂದು ಕ್ಷಣದಲ್ಲಿ ಆ ವಿಘ್ನಯಂತ್ರವು ಧ್ವಂಸವಾಗಿ ನಂತರ ಅವರಿಗೆ ಕಾರ್ಯಸಿದ್ಧಿ ಅನ್ನುವುದು ಉಂಟಾಯಿತು. ಆದ್ದರಿಂದಲೇ ಗಣಪತಿಗೆ ನಾವು ಸಿದ್ಧಿವಿನಾಯಕ ಅಂತ ಹೇಳುವುದರ ಅರ್ಥವು ಅದೇ, ನಮಗೆ ಸಿದ್ಧಿಯನ್ನು ಉಂಟು ಮಾಡುವಂಥವನು, ನಮಗೆ ಇರತಕ್ಕಂತಹ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಸಿದ್ಧಿಯನ್ನು ಉಂಟು ಮಾಡತಕ್ಕಂಥವನು ಅಂತ ಆ ಒಂದು ಮಾತಿನ ಅರ್ಥ.